ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಮಾವಿನ ಹಣ್ಣು ಹಾಕಿ ಡ್ರೈ ಫಿಶ್ ಮಾಡ್ತಿದ್ದೇನೆ. ತುಂಬ ಚೆನ್ನಾಗಿರ್ತದೆ ಸಾಂಬಾರು. ಎರಡು ಕಾಂಬಿನೇಷನ್ ಉಂಟಲ್ಲ ಫ್ರೆಂಡ್ಸ್, ತುಂಬ ಸಿಕ್ಕಾಪಟ್ಟೆ ಒಳ್ಳೆಯದಾಗ್ತದೆ ಗೊತ್ತುಂಟಾ. ಅದು ತಿನ್ನುವಾಗ ಮಜನೇ ಬೇರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗ್ತದೆ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ನಾನು ಮೊದಲಿಗೆ ಒಂದು ಹಂಚು ಇಟ್ಕೊಂಡಿದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಒಂದು 8 ಮೆಣಸು ಹಾಕ್ಕೊಳ್ತೇನೆ. ರೋಸ್ಟ್ ಮಾಡಬೇಕು, ಡ್ರೈ ರೋಸ್ಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಮೆಣಸು ಡ್ರೈ ಆಗ್ತಾ ಇದೆ ನೋಡಿ, ಉಬ್ಬಿಕೊಂಡು ಬಂದಿದೆ ನೋಡಿ. ಹೀಗೆ ಡ್ರೈ ಆಗಬೇಕು. ಈಗ ಫ್ರೆಂಡ್ಸ್, ಉಳಿದ ಸಾಮಗ್ರಿಗಳನ್ನು ಸೇರಿಸೋಣ. ಇಲ್ಲಿ 1 ಸ್ಪೂನು ಪೆಪ್ಪರ್ ತಗೊಂಡಿದ್ದೇನೆ. ಹಾಗೆ 1 ಸ್ಪೂನು ಕೊತ್ತಂಬರಿ ಬೀಜ, ಹಾಗೆ 1/4 ಟೀ ಸ್ಪೂನು ಮೆಂತೆ ತಗೊಂಡಿದ್ದೇನೆ. ಕಡಿಮೆನೇ ತಗೊಳ್ಬೇಕು. ಹಾಗೆ ಅರ್ಧ ಟೀ ಸ್ಪೂನು ಜೀರಿಗೆ, ಹಾಗೆ ಓಂಕಾಳು ತಗೊಂಡಿದ್ದೇನೆ. ಓಂಕಾಳು 1/4 ಟೀ ಸ್ಪೂನ್ ತಗೊಂಡಿದ್ದೇನೆ. ಹಾಗೆ ಸಾಸಿವೆ 1/4 ಟೀ ಸ್ಪೂನ್ ತಗೊಂಡಿದ್ದೇನೆ. ಎಲ್ಲವನ್ನು ಹಾಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆಗಬೇಕು ಫ್ರೆಂಡ್ಸ್. ಈಗ ಮೆಣಸಾಗಲೇ ಡ್ರೈ ಆಗಿದೆ. ಇದು ಉಳಿದ ಸಾಮಗ್ರಿಗಳೆಲ್ಲ ಬೇಗ ಸಿಡಿತದೆ ನೋಡಿ. ಸಾಸಿವೆ ಸಿಡಿತಾ ಉಂಟು, ಬೇಗ ಆಗ್ತದೆ. ಯಾಕೆಂದರೆ ನಮ್ಮ ಇದು ಹೆಂಚು ಹೀಟಿದೆ ಅಲ್ವ, ಹಾಗಾಗಿ ಬೇಗ ಆಗ್ತದೆ ನೋಡಿ. ಸಿಡಿತಾ ಇದೆ, ಕೇಳ್ತಾ ಇದೆ ನೋಡಿ. ಓಕೆ ಫ್ರೆಂಡ್ಸ್, ಆಫ್ ಮಾಡ್ತೇನೆ. ಆಗಿದೆ. ಮತ್ತು ಅದು ಹೀಟಿಗೆ ಅದು ಡ್ರೈ ಆಗ್ತದೆ. ತುಂಬ ಮತ್ತೆ ಹುರಿಲಿಕ್ಕೆ ಹೋದರೆ ಮತ್ತೆ ಇದು ಕಪ್ಪಾಗ್ತದೆ. ಈಗ ಸ್ಟವ್ ಆಫ್ ಮಾಡಿದ್ದೇನೆ. ಈಗ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ತೇನೆ. ನಾನೊಂದು ಅರ್ಧ ಹೋಳು ಕಾಯಿ ತುರಿ ತಗೊಂಡಿದ್ದೇನೆ. ಅದೇನು ಹುರಿಬೇಕಂತೇನಿಲ್ಲ. ಹಾಗೆ ಫ್ರೆಂಡ್ಸ್, ಒಂದು 4 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿ ತಗೊಂಡಿದ್ದೇನೆ. ಯಾಕೆಂದರೆ ಅದು ಮ್ಯಾಂಗೋ ಸ್ವಲ್ಪ ಸಿಹಿ ಇದೆ, ಅದಕ್ಕೋಸ್ಕರ ನಾನು ಹುಳಿ ಹಾಕ್ತಿದ್ದೇನೆ. ಹುಳಿ ಮಾವಿನ ಹಣ್ಣಾದರೆ ಹುಳಿ ಹಾಕೋದು ಬೇಡ. ಹುಳಿ ಜಾಸ್ತಿ ಇದ್ದರೆ ಮಾವಿನ ಹಣ್ಣಲ್ಲಿ ಇದು ಸ್ವಲ್ಪ ಸಿಹಿ ಇದೆ, ಅದಕ್ಕೋಸ್ಕರ ನಾನು ಹುಣಸೆ ಹುಳಿ ಸೇರಿಸ್ಕೊಳ್ತಿದ್ದೇನೆ. ಹಾಗೆ 1 ಈರುಳ್ಳಿ ತಗೊಂಡಿದ್ದೇನೆ. ಇದನ್ನು ಕೂಡ ಹಾಕ್ಕೊಳ್ಳೋಣ. ಇದೆಲ್ಲ ರುಬ್ಲಿಕ್ಕೆ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಹಾಕ್ಕೊಳ್ತೇನೆ. 1/4 ಸ್ಪೂನ್ ಹಾಕ್ಕೊಳ್ತೇನೆ. ಓಕೆ, ಇದು ಕೂಲ್ ಆದಮೇಲೆ ನಾವು ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕಾಗ್ತದೆ. ಕೂಲ್ ಆಗಲಿ ಫ್ರೆಂಡ್ಸ್. ಇಲ್ಲಿ ನಾನು ಒಣಮೀನು ತಗೊಂಡಿದ್ದೇನೆ ನೋಡಿ, ಡ್ರೈ ಫಿಶ್ಶು ನೋಡಿ. ಇದು ಕಲ್ಲೂರು ಮೀನು ಅಂತ ಹೇಳ್ತಾರೆ, ಕೊಡುವೈ ಅಂತ ಕೂಡ ಹೇಳ್ತಾರೆ. ಇದನ್ನು ಈ ತಲೆ ಭಾಗ ತೆಗೆದು ಚೆನ್ನಾಗಿ ಈ ಬಾಲ ಎಲ್ಲ ತೆಗೆದು ಕ್ಲೀನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆ ಹಾಕಬೇಕು. ಯಾಕೆಂದರೆ ಇದರಲ್ಲಿ ಉಪ್ಪಿನ ಅಂಶ ಇರ್ತದೆ ಫ್ರೆಂಡ್ಸ್, ಹಾಗಾಗಿ ಒಂದು ಅರ್ಧ ಗಂಟೆ ನೆನೆ ಹಾಕಬೇಕು. ಹಾಗೆ ಒಂದು 6 ಮಾವಿನ ಹಣ್ಣು ತಗೊಂಡಿದ್ದೇನೆ. ಕಾಟು ಮಾವಿನ ಹಣ್ಣು ನೋಡಿ, 6 ಮ್ಯಾಂಗೋ ತಗೊಂಡಿದ್ದೇನೆ. ಇದು ತುಂಬ ಹುಳಿ ಏನಿಲ್ಲ, ಸ್ವಲ್ಪ ಸ್ವೀಟ್ ಇದೆ, ಅದಕ್ಕೋಸ್ಕರ ನಾನು ಹುಳಿ ಹಾಕ್ಕೊಂಡಿದ್ದು. ಇದನ್ನು ಕೂಡ ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಇನ್ನು ಇದು ಸ್ಕಿನ್ನೆಲ್ಲ ತೆಗಿಬೇಕು ಫ್ರೆಂಡ್ಸ್. ನಾನು ಫಿಶ್ ಕಟ್ ಮಾಡಿ ಆಯಿತು ನೋಡಿ. ಇದು ತಲೆ, ಇದು ಬೇಡ. ಇದನ್ನು ಒಂದು ಅರ್ಧ ಗಂಟೆ ನೀರು ಹಾಕಿ ಇಡಬೇಕಾಗ್ತದೆ ಫ್ರೆಂಡ್ಸ್. ನೋಡಿ, ಹೀಗೆ ಬರ್ತದೆ ತಲೆ ಎಲ್ಲ ತೆಗೆದ ಮೇಲೆ. ಇದನ್ನು ಅರ್ಧ ಗಂಟೆ ನೆನೆಯಲು ಬಿಡೋಣ. ಅದು ಉಪ್ಪಿನ ಅಂಶ ಬಿಡ್ತದೆ. ಸೈಡಿಗೆ ಇಡ್ತೇನೆ. ಹಾಗೆ ಫ್ರೆಂಡ್ಸ್, ನಮ್ಮ ಮ್ಯಾಂಗೋ ಕಟ್ ಮಾಡ್ಕೊಳ್ಬೇಕೀಗ, ಮಾವಿನ ಹಣ್ಣನ್ನು. ಇದು ಈ ತೊಟ್ಟಿನ ಭಾಗ ಕಟ್ ಮಾಡ್ಕೊಳ್ಳೋಣ. ಮಾವಿನ ಹಣ್ಣಿನ ಸ್ಮೆಲ್ ಅಂದರೆ ಫ್ರೆಂಡ್ಸ್, ಇದು ಉಪ್ಪಿನಕಾಯಿ ಮಾಡ್ತಾರೆ ನೋಡಿ, ಆ ಮಾವಿನಕಾಯಿ ಇದು. ಉಪ್ಪಿನಕಾಯಿ ಇದು ಎಳೆದಿದ್ದರೆ ಉಪ್ಪಿನಕಾಯಿ ಹಾಕ್ತಾರೆ. ಉಳಿದಂಥ ಮಿಡಿಯಲ್ಲಿ ಇದು ಹಣ್ಣಾಗ್ತದೆ ನೋಡಿ. ಉಳಿದಂಥ ಮಾವಿನಕಾಯಿ ಹಣ್ಣಾಗ್ತದಲ್ವ, ಅದು ಇದು. ಇದು ಹೈಬ್ರಿಡ್ ಅಲ್ಲ, ಕಾಟು ಮಾವಿನಕಾಯಿ ಅಂತ ಹೇಳ್ತಾರೆ ನಮ್ಮ ಕಡೆ. ಇದು ರೋಡ್ ಸೈಡಲ್ಲಿ ಬೆಳೀತದೆ, ಹಾಗೆ ಕಾಡಲ್ಲೆಲ್ಲ ಬೆಳೀತದೆ ನೋಡಿ ಆ ಮಾವಿನಕಾಯಿ.
ಕೆಲವೊಮ್ಮೆ ಮನೆ ಹತ್ರನೂ ಕೆಲವೊಬ್ಬರು ಮನೆ ಹತ್ರನೂ ಇರ್ತದೆ. ಜಾಸ್ತಿಯಾಗಿ ರೋಡ್ ಸೈಡಲ್ಲೆಲ್ಲ ಇರ್ತದೆ ಫ್ರೆಂಡ್ಸ್. ನೋಡಿ ನಾನು ಎಲ್ಲವನ್ನ ಸ್ಕಿನ್ ತೆಗಿತೇನೆ ಫ್ರೆಂಡ್ಸ್. ನಾನು ಮಾವಿನ ಹಣ್ಣಿದು ಸ್ಕಿನ್ನೆಲ್ಲ ತೆಗೆದಿದ್ದೇನೆ. ಇದು ಹೀಗೆ ಇರಲಿ. ಇದು ಸ್ಕಿನ್ ಇದೆಯಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಅದರಲ್ಲಿ ಇರ್ತದೆ ನೋಡಿ, ಅದೆಲ್ಲ ತಗೊಳ್ಳುವ ಸ್ವಲ್ಪ. ಇದರಲ್ಲಿ ಏನು ಜಾಸ್ತಿ ಇಲ್ಲ, ಕೆಲವು ಮಾವಿನಕಾಯಲ್ಲಿ ತುಂಬ ಇರ್ತದೆ ಇದು ಸ್ಕಿನ್ನಲ್ಲಿ, ಇದು ಪಲ್ಪೆಲ್ಲ ಇರ್ತದೆ. ಇದರಲ್ಲಿ ಏನು ಜಾಸ್ತಿ ಇಲ್ಲ, ಆದರೂ ಒಂದು ಸರಿ ಹೀಗೆ ಮಾಡಿ ತಗೊಳ್ಳುವ. ನೋಡಿ ಬಿಡ್ತಾ ಇದೆ ನೋಡಿ. ಓಕೆ ನೋಡಿ, ಇದನ್ನು ಇದಕ್ಕೆ ಹಾಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಮ್ಮ ಮಸಾಲ ಕೂಡ ಕೂಲಾಗಿದೆ. ಇದು ನಾವು ಹುರಿದಿಟ್ಟಂಥ ಸಾಮಗ್ರಿಗಳು, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕೀಗ. ಅಲ್ಲಿ ಫ್ರೆಂಡ್ಸ್, ಈಗ ಎಲ್ಲ ಕೂಲಾಗಿದೆ ಫ್ರೆಂಡ್ಸ್. ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಫ್ರೆಂಡ್ಸ್, ಇದಕ್ಕೆ ಈಗ ನಾನು ಒಂದು 3/4 ಗ್ಲಾಸ್ ನೀರು ಹಾಕ್ಕೊಳ್ತೇನೆ. ಬೇಕಾದರೆ ಮತ್ತೆ ನೋಡ್ಕೊಂಡು ರುಬ್ಬಿ ಆದಮೇಲೆ ಹಾಕ್ಕೊಳ್ಬೋದು. ರುಬ್ಬುವಾಗ ಗೊತ್ತಾಗ್ತದೆ ನೋಡಿ, ಡ್ರೈ ಆದರೆ ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ಕೊಳ್ಬೋದು. ಈಗ ಹಾಕಿದ್ದೇನೆ, ಒಂದು 150 ml ಹಾಕ್ಕೊಂಡಿದ್ದೇನೆ. ಈಗ ನಾನು ರುಬ್ತೇನೆ ಫ್ರೆಂಡ್ಸ್. ತುಂಬ ನುಣ್ಣಗೆ ರುಬ್ಬಬೇಕು, ನೈಸ್ ಆಗಬೇಕು ಫ್ರೆಂಡ್ಸ್. ನೋಡಿ ನಮ್ಮ ಮಸಾಲೆ ರೆಡಿಯಾಗಿದೆ, ನುಣ್ಣಗೆ ರುಬ್ಕೊಂಡಿದ್ದೇನೆ. ಹಾಗೆ ಈಗ ಸ್ಟಾರ್ಟ್ ಮಾಡೋಣ, ನಾವು ಸಾಂಬಾರು ಮಾಡೋಣ ಫ್ರೆಂಡ್ಸ್. ಈಗ ನಾನೊಂದು ಮಡ್ಡು ಪಾತ್ರೆ ಇಟ್ಕೊಂಡಿದ್ದೇನೆ, ಮಣ್ಣು ಪಾತ್ರೆ. ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಮ್ಯಾಂಗೋ ಹಾಕ್ಕೊಳ್ತೇನೆ. ಈಗ ಫ್ರೆಂಡ್ಸ್, ಇಲ್ಲಿ ಮಿಕ್ಸಿ ತೊಳೆದಂಥ ನೀರಿದೆ, ಇದನ್ನು ಸ್ವಲ್ಪ ಹಾಕ್ಕೊಳ್ತೇನೆ ನಾನು. ಸ್ವಲ್ಪ ಬೇಯಬೇಕಾಗ್ತದೆ ಫ್ರೆಂಡ್ಸ್, ಒಂದು ಕುದಿ ಬರಲಿ. ಆಮೇಲೆ ನಾವು ಫಿಶ್ ಹಾಕ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡ್ತೇನೆ ಫ್ರೆಂಡ್ಸ್. ನೋಡಿ ನಮ್ಮ ಮ್ಯಾಂಗೋ ಬೇಯ್ತಾ ಇದೆ. ಇಷ್ಟಾದರೆ ಸಾಕು. ನಾವೀಗ ನಾವು ರುಬ್ಬಿ ಇಟ್ಕೊಂಡಂಥ ಮಸಾಲ ಹಾಕ್ಕೊಳ್ಳೋಣ. ಈಗ ಮಸಾಲ ಸೇರಿಸ್ಕೊಳ್ತೇನೆ. ಈಗ ಮಿಕ್ಸಿ ತೊಳೆದಂಥ ನೀರನ್ನೇ ಹಾಕ್ಕೊಳ್ತೇನೆ. ಸ್ವಲ್ಪ ನೀರು ಸೇರಿಸೋಣ. ಈಗ ಉಪ್ಪು ಸೇರಿಸೋಣ. ಉಪ್ಪು ಹಾಕ್ಕೊಳ್ತೇನೆ. ಜಾಸ್ತಿ ಉಪ್ಪು ಹಾಕಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಫಿಶಲ್ಲಿ ಉಪ್ಪಿದೆ, ಉಪ್ಪಿನಂಶ ಇದೆ. ನಾನು ನೆನೆಸಿದ್ದೇನೆ ಅರ್ಧ ಗಂಟೆ, ಆದರೂ ಸ್ವಲ್ಪ ಇರ್ತದೆ ಅದರಲ್ಲಿ. ಇನ್ನು ಕೂಡ ಸ್ವಲ್ಪ ನೀರು ಸೇರಿಸ್ತೇನೆ. ಇನ್ನೂ ಸ್ವಲ್ಪ ನೀರು ಸೇರಿಸ್ತೇನೆ ಫ್ರೆಂಡ್ಸ್. ತುಂಬ ದಪ್ಪ ಇದ್ದರೆ ಚೆನ್ನಾಗಿರುವುದಿಲ್ಲ. ಇದು ಬೆಂದ ಮೇಲೆ ಈ ಮ್ಯಾಂಗೋ ಪಲ್ಪ್ ಇದೆಲ್ಲ ಅದರದ್ದು ರಸ ಎಲ್ಲ ಬಿಡ್ತದೆ, ಹಾಗಾಗಿ ಇನ್ನೊಂದು ಸ್ವಲ್ಪ ದಪ್ಪ ಆಗ್ತದೆ. ಅದಕ್ಕೋಸ್ಕರ ಇಷ್ಟಿದ್ರೆ ಸಾಕು ನೋಡಿ. ಈಗ ನಾವು ನಮ್ಮ ಡ್ರೈ ಫಿಶನ್ನು ಸೇರಿಸ್ತೇನೆ. ನೋಡಿ, ತೊಳೆದಿಟ್ಕೊಂಡಂಥ ಡ್ರೈ ಫಿಶ್ಶು ಇದು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಇದು ಮಸಾಲೆ ಬಿದ್ದಿದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಅದು ರೆಡ್ ಆಗಿದೆ ಅಷ್ಟೇ. ಹಾಕ್ಕೊಳ್ತೇನೆ. ಹಾಕ್ತೇನೆ ನೋಡಿ ಫ್ರೆಂಡ್ಸ್. ಈಗ ಸ್ವಲ್ಪ ತಿರುಗಿಸಿಡೋಣ. ಒಂದು ಲಿಡ್ ಕ್ಲೋಸ್ ಮಾಡೋಣ. ಈಗ ಸರಿ ಚೆನ್ನಾಗಿ ಬೇಯಲಿ. ಒಂದು 10 ಮಿನಿಟ್ಸ್ ಕುಕ್ ಆಗಬೇಕು ಫ್ರೆಂಡ್ಸ್. ಮಧ್ಯೆ ಮಧ್ಯೆ ನೋಡಬೇಕಾಗ್ತದೆ ಫ್ರೆಂಡ್ಸ್. ಒಮ್ಮೆ ಚೆಕ್ ಮಾಡೋಣ. ನೋಡಿ ಕುದೀತಾ ಇದೆ. ಸ್ಪೂನ್ ಹಾಕಿ ಟರ್ನ್ ಮಾಡಬೇಕಾಗ್ತದೆ, ಯಾಕಂದರೆ ಮಣ್ಣು ಪಾತ್ರೆ ಅಲ್ವಾ, ಹಾಗೆ ಅಡಿ ತಾಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನೋಡಿ ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಕುಕ್ ಆಗಬೇಕು, ಒಟ್ಟಿಗೆ 10 ಮಿನಿಟ್ಸ್ ಫ್ರೆಂಡ್ಸ್. ನಮ್ಮ ಒಣಮೀನು ಸಾಂಬಾರು ರೆಡಿಯಾಗಿದೆ ನೋಡಿ. ಚೆನ್ನಾಗಿ ಕುದೀತಾ ಇದೆ, ಘಮ ಬರ್ತಾ ಇದೆ. ನೀವು ಕೂಡ ಮನೆಯಲ್ಲಿ ನಿಮಗೆ ಈ ಕಾಟು ಮಾವಿನ ಹಣ್ಣು ಸಿಕ್ಕಿದರೆ ನೀವು ಬಿಡಬೇಡಿ, ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಮಿಸ್ ಮಾಡ್ಕೊಳ್ಬೇಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಈಗ ಬಿಸಿಗಿಂತ
ಬೆಳಿಗ್ಗೆ ತಿನ್ನಬೇಕು, ನೈಟ್ ಮಾಡಿ ಬೆಳಿಗ್ಗೆ ತಿನ್ನಬೇಕು. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ. ಒಂದು ಮಾವಿನ ಹಣ್ಣು ಹಾಕ್ಕೊಂಡು, ಒಂದು ಮೀನು ಹಾಕ್ಕೊಂಡು, ಸ್ವಲ್ಪ ಸಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಉಂಟಲ್ಲ ಫ್ರೆಂಡ್ಸ್, ನೀವು ಒಂದು ಪ್ಲೇಟು ಅನ್ನ ಖಾಲಿಯಾಗಿದ್ದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರ್ತದೆ. ನೀವು ಮಾಡಿದರೆ ಗೊತ್ತಾಗ್ತದೆ ನಿಮಗೆ ಇದರ ಟೇಸ್ಟು ಹೇಗೆ ಅಂತ. ಒಣ ಮೀನಿಗೆ ಮಾವಿನ ಹಣ್ಣು ಹಾಕ್ತಾರಂತ ನಿಮಗೆ ಅನಿಸ್ಬೋದು, ನೀವು ಮಾಡಿ ತಿಂದರೆ ಗೊತ್ತಾಗೋದು ಅದರ ಟೇಸ್ಟು, ಅಷ್ಟು ಚೆನ್ನಾಗಿರ್ತದೆ. ನಾನು ಸ್ಟವ್ ಆಫ್ ಮಾಡ್ತೇನೆ, ಸರ್ವ್ ಮಾಡೋಣ. ನೀವು ಮನೆಯಲ್ಲಿ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂದಿದೆ ಅಂತ. ಸ್ಟವ್ ಆಫ್ ಮಾಡ್ತೇನೆ ಫ್ರೆಂಡ್ಸ್. ಈಗ ಸರ್ವ್ ಮಾಡೋಣ.